ಸಮಯ 12 ಗಂಟೆ ಆಗಿದೆ. ನಾನೀಗ ದಾವಣಗೆರೆಯ ತ್ರಿಶೂಲ್ ಥಿಯೇಟ್ರಲ್ಲಿದ್ದೀನಿ ಆ್ಯಂಡ್ ಈ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಕಾಟೇರ್ ಎಲ್ಲರಿಗೂ ಗೊತ್ತಿರೋ ಹಾಗೇ. ಸೊ ನಾನು ಬಂದೆ ಇವತ್ತು ನೋಡೋಣ ನೈಟ್ ಹೇಗಿರುತ್ತೆ ಅಂತ. ಹೌಸ್ಫುಲ್ ಬೋರ್ಡ್ ಕೂಡ ಕಾಣ್ತೀನಿ ನನ್ನ ಕಣ್ಣಿಗೆ. ಇನ್ನೊಂದು 5 ನಿಮಿಷದಲ್ಲೇ ಹೊರಗಡೆ ಬರ್ತಾರೆ ಎಲ್ಲರೂ ಕೂಡ. ನೋಡೋಣ ಹೇಗಿರುತ್ತೆ ಇವತ್ತು ಕ್ರೇಜ್ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ನಾನು ತಡ ಮಾಡೋಕ್ಕೋಗಲ್ಲ. ಸೊ ಬನ್ನಿ ನೋಡೋಣ ಹೇಗಿದೆ ಕ್ರೇಜ್ ಅಂತ. ನಾನು ಫಿಲಮ್ ನೋಡೋ ಅಂಥ ಹೆಣ್ಮಗಳಲ್ಲ, ಬಟ್ ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು 6 ಗಂಟೆ ಇದ್ರ ಖುಷಿ ಅನುಭವಿಸ್ತಾನೆ. ತುಂಬ ಖುಷಿ ಆಯಿತು. ನಾವು ಫಿಲಮಿಗೆ ಬರೋದೇ ಕಡಿಮೆ, ಅದೇ ಕಾಟೇರೆ ಮಾತ್ರ ತುಂಬ ಇಷ್ಟ ಆಯ್ತು ನಮಗಂತೂ. ನಿಮ್ಮ ಹೀರೋ ತೆಗ್ದಂಗೆ ಯಾರು ಫಿಲಮ್ ತೆಗ್ದಿಲ್ಲ ಬ್ರೋ. ಕಾಟೇರೆ ಅಂದ್ರೆ ಸೂಪರ್ ಬ್ರೋ, ಮಾಸ್ ಮೂವಿ ಬ್ರೋ. ಈ ಫಿಲಮ್ ಇದ್ದಂಗೆ ಯಾವ ಫಿಲಮ್ ಇಲ್ಲ, ಭಾರಿ ಫಿಲಮ್ ಮಾತ್ರ. ಕಾಟೇರ್ ಮೂವಿ ಸೂಪರ್. ಅವ್ರು ಮಾಡಿರೋಂಥ ಅಷ್ಟು ಮೂವಿ ಇರಲಿ, ಕಾಟೇರ್ ಮೂವಿ ಫೇವ್ರೇಟ್. ಸೂಪರ್ ಪಿಕ್ಚರ್. ಇನ್ನೊಂದ್ಸತಿ ಬರ್ತಾನೆ, ನಾಳೆ ಬರ್ತಾನೆ ಮತ್ತೆ. ಗುರು ಸೂಪರ್ ಇತ್ತು ಗುರು, ಫಿಲಮ್ ಮಾತ್ರ ಮಸ್ತ್ ಗುರು. ಫಿಲಮ್ ಮಾತ್ರ ಸೂಪರ್, ಸೂಪರ್ ಇದೆ ಗುರು. ಕಾಟೇರ 2 ಬಂದ್ರೆ ಇನ್ನೂ ಚೆನ್ನಾಗುತ್ತೆ ಗುರು. ಮಸ್ತ್ ಬ್ರೋ, ಸೂಪರ್ ಬ್ರೋ, ಸೂಪರ್ ಸಕ್ಕತ್ತೈತೆ ಗುರು. ಅಲ್ಟಿಮೇಟ್ ಗುರು. ಫಿಲಮ್ ಚೆನ್ನಾಗಿದೆ. ಈ ವಿಷಯದ ಬಗ್ಗೆ ಸರ್ಕಾರ ಸ್ವಲ್ಪ ಪ್ರಮೋಟ್ ಮಾಡಬೇಕು. ಮೂವಿ ಬಂದ್ಬಿಟ್ಟು ಅಲ್ಟಿ ಆಗಿದೆ. ಒಂದು ಫ್ಯಾಮಿಲಿ ಬಂದು ನೋಡೋ ಥರ ಇದೆ ಮೂವಿ ಬಂದ್ಬಿಟ್ಟು. ಚೆನ್ನಾಗೈತೆ ಸರ್. ಒಳ್ಳೆ ಮೆಸೇಜ್ ಮೂವಿ, ತುಂಬ ಚೆನ್ನಾಗಿತ್ತು. ಇಂಥ ಮೂವಿ ತೆಗೆದಿದ್ರೆ ಕನ್ನಡಕ್ಕೆ ಒಳ್ಳೆ ಹೆಸರು ಬರ್ತದೆ. ಸೂಪರ್ ಮೂವಿ, ಒಳ್ಳೆ ಟಾಪಿಕ್ ಬ್ರೋ. ಸೂಪರ್ ಸಕ್ಕತ್ತಾಗಿದೆ ಫಿಲಮ್ ಮಾತ್ರ, ಸಕ್ಕತ್ತಾಗಿದೆ ಫಿಲಮ್. ಸೂಪರ್ ಅಣ್ಣ, ಸೂಪರ್ ಅಣ್ಣ. ಎಲ್ಲ ಮೂವಿನೂ ಮೀರ್ಸಿದ ಮೂವಿ. ದೇವರಾಜ್ ಅರಸು ಅವರು ಅವಾಗ ಏನು ಮಾಡಿದ್ರು ಅದನ್ನು ಕರೆಕ್ಟಾಗಿ ತೋರಿಸಿದ್ದಾರೆ. ಜಾತಿ ಏನು ಮಾಡಬಾರ್ದಂತ ಕರೆಕ್ಟಾಗಿ ತೋರಿಸಿದ್ದಾರೆ. ಡಿ ಬಾಸ್ ವೆರಿ ಗುಡ್. ಎಲ್ಲ ಮೂವಿಗೂ ಮೀರಿದ ಮೂವಿ. ಎಸ್ಪೆಷಲಿ ಡೈರೆಕ್ಟರ್ ಇಸ್ ದ ರಿಯಲ್ ಹೀರೋ. ಡಿ ಬಾಸ್ ಆ್ಯಕ್ಟಿಂಗ್, ಎವ್ರಿ ಇಮೋಷನ್ಸ್, ಎವ್ರಿ ಫೈಟ್, ಎವ್ರಿಥಿಂಗ್ ಡಿಸೈನ್ಡ್ ವೆಲ್. ಸೂಪರ್ ಡಿಸೈನ್. ರೈತರಿಗೆ ಒಳ್ಳೆ ಸಂದೇಶ ಅಣ್ಣ ಇದು. ದರ್ಶನ್ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಸಮಾಜದ ಕೆಟ್ಟ ಪದ್ಧತಿಗಳನ್ನು ತೋರಿಸ್ಕೊಟ್ಟಂಥ ಸಿನಿಮಾ ಡಿ ಬಾಸ್. ಇಂಥ ಹೆಚ್ಚು ಸಿನಿಮಾಗಳನ್ನು ಇನ್ನೂ ಬರಲಿ ಅಂತ ನಾವು ಕಾಯ್ತಿದ್ದೀವಿ. ಸಮಾಜದಲ್ಲಿರುವಂಥ ಇಂಥ ಕೆಟ್ಟ ಪದ್ಧತಿಗಳು ಹೋಗಲಿ ಅಂತ ನಮ್ಮ ಆಶೆ. ಸೂಪರ್ ಮೂವಿ, ಸೂಪರ್ ಮೂವಿ. ತುಂಬಾ ಖುಷಿ ಆಯಿತು. ದರ್ಶನ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಿಲಮ್ ನೋಡೋ ಅಂಥ ಹೆಣ್ಮಗಳಲ್ಲ, ಬಟ್ ಇವತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು 6 ಗಂಟೆ ಇದ್ರ ಖುಷಿ ಅನುಭವಿಸ್ತಾನೆ. ಅಲ್ಲ, ತುಂಬ ಖುಷಿ ಆಯಿತು. ನಾವು ಫಿಲಮಿಗೆ ಬರೋದೇ ಕಡಿಮೆ, ಅದೇ ಕಾಟೇರೆ ಮಾತ್ರ ತುಂಬ ಇಷ್ಟ ಆಯ್ತು ನಮಗಂತೂ. ಸೂಪರ್ ಮೂವಿ. ದರ್ಶನ್ ಆ್ಯಕ್ಟಿಂಗ್ ಅಂತೂ ಸೂಪರ್. ಒಳ್ಳೆ ಮೆಸೇಜ್ ಇದೆ ಮಾತ್ರ ಜನಗಳಿಗೆ, ರೈತರಿಗೆ, ಮತ್ತು ಜಾತಿ ಅಂತ ಹೊಡೆದಾಡೋರಿಗೆಲ್ಲ ಇದೊಂದು ಒಳ್ಳೆ ಮೆಸೇಜ್ ಸರ್. ಇದು ಸೂಪರ್ ಆ್ಯಕ್ಟಿಂಗ್ ಮಾತ್ರ. 100 ದಿವಸ ಓಡಲಿ, ಇನ್ನೂ 4 ಸತಿ ನೋಡ್ಬೇಕನ್ನಂಗಿದೆ ಪಿಕ್ಚರ್. ಅಣ್ಣಂದು ಸೂಪರ್ ಫಿಲಮ್ ಮಾಡಿ ಸೂಪರ್ ಇದೆ. ದರ್ಶನ್ ಸರ್ ಜಾತಿ ಎಲ್ಲ ಕಿತ್ತಾಕಿ ಒಳ್ಳೆ ಇದರಿಂದ ಇರಬೇಕು ಅನ್ನೋದೆಲ್ಲ ಹೇಳಿದ್ದಾರೆ ಅವರು. ಚೆನ್ನಾಗಿದೆ, ಸೂಪರ್ ಇದೆ ಫಿಲಮ್. ಇದರಲ್ಲಿ ಮನುಷ್ಯತ್ವಕ್ಕೆ ಒಳ್ಳೆ ಗೌರವ ಕೊಟ್ಟಿದ್ದಾರೆ. ಮನುಷ್ಯ ಹೆಂಗೆ ಬದುಕಬೇಕಂತ ತೋರಿಸಿದ್ದಾರೆ. ಏನೇ ಇದ್ರು ನಮ್ಮ ಬಾಸ್ ಯಾವಾಗಲೂ ನೆಕ್ಸ್ಟ್ ಲೆವೆಲ್. ಇದನ್ನು 3 ಸಲ ನೋಡ್ತಾ ಇದ್ದೀನಿ. ಎಷ್ಟು ಸಲ ನೋಡಿದ್ರು ಮನಸ್ಸಿಗೆ ಸಮಾನ ಆಗುತ್ತೆ. ತುಂಬ ಸೂಪರ್ ಆಗಿದೆ. ಏನೇ ಇದ್ರು ನಮ್ಮ ಡಿ ಬಾಸ್ ಯಾವಾಗಲೂ ನೆಕ್ಸ್ಟ್ ಲೆವೆಲೇ ಇರ್ತಾರೆ. ಹೇಳಿ. ಸೂಪರ್, ಎಕ್ಸಲೆಂಟ್. ದರ್ಶನ್ ಕಮ್ ಬ್ಯಾಕ್ ಆಗಿದ್ದಾರೆ. ಮತ್ತು ತುಂಬ ಇಷ್ಟ ಆಯಿತು. ತುಂಬ ವರ್ಷಗಳ ಮೇಲೆ ಅವ್ರದ್ದು ಈ ಥರದೊಂದು ಫಿಲಮ್ ನೋಡಿದ್ದು, ತುಂಬ ಖುಷಿ ಅನ್ನಿಸ್ತು.